ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬರೀ ಹೆಸರಿಗೆ ಮಾತ್ರ ಭೂಮಿ ಅಲ್ಲ, ಗುಣದಲ್ಲೂ ಭೂಮಿನೇ. ಸೂರ್ಯನ್ ತರ ಬಂದು ಕಾಮನ ಬೆಳ್ಳನ್ನ ಮೂಡಿಸಿದಿರ. ನನ್ನ ಕನಸುಗಳನ್ನ ಬಣ್ಣವನ್ನು ತುಂಬಿಸಿ ನನ್ನ ಬದುಕನ್ನೇ ಬಣ್ಣವಾಗಿಸಿದಿರ. ಐ ಲವ್ ಯು ಗೌತಮ್ ಅವರೇ. ನೀವು ನನ್ನ ಲೈಫಿಗೆ ಬರಕ್ ಮುಂಚೆ ನನ್ನ ಪ್ರಪಂಚ ಬೇರೆ ತರನೇ ಇತ್ತು. ಬಟ್ ನೀವು ಬಂದ್ಮೇಲೆ ಎಲ್ಲ ಬದಲಾಯಿತು. ಅದಕ್ಕೆ ಕಾರಣ ನೀವೇ ನನಗೆಲ್ಲ. ನೀವು ನನ್ನ ಮೂಢನಂಬಿಕೆ ಅಲ್ಲ ಭೂಮಿಕಾ, ನನ್ನ ಗಾಢವಾದ ನಂಬಿಕೆ. ನೀವು ನನ್ನ ಜೊತೆಗಿದ್ರೆ ಸಾಕು, ಈ ಬಾಳ ಬಂಗಾರ ಆಗುತ್ತೆ ಅಂತಾರಲ್ಲ, ಆ ಥರದ್ದು ಏನೋ ಒಂದು ಮ್ಯಾಜಿಕ್ ನಡೆಯುತ್ತೆ ನನ್ನ ನಂಬಿಕೆ. ತಾಯಿ ಮಾಡು ನೀವೇ, ಅಮ್ಮ ಹಾಡು ನಾನೇ ಹಾಡು. ಯಾವತ್ತಿದ್ರು ಇವರೇ ನಾನು ಹೇಳ್ತಿ, ಇವರು ಮಾತ್ರ. ಇವ್ರ ಜಾಗನ ಬೇರೆ ಯಾರು ತುಂಬೋದಕ್ಕೆ ಸಾಧ್ಯ ಇಲ್ಲಮ್ಮ. ಯಾರೇ ಬರಲಿ ಏನೇ ಹೇಳಲಿ, ಭೂಮಿಕಾ ಅವ್ರನ್ನ ನನ್ನಿಂದ ದೂರ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ಜನ್ಮಕ್ಕಷ್ಟೇ ಅಲ್ಲ, ಮುಂದಿನ ಎಲ್ಲ ಜನ್ಮದಲ್ಲೂ ಇವರೇ ನನ್ನ ಸಂಗಾತಿ. ಏನ್ ಬಿಗ್ ಬ್ರೋ ಇದು? ನಿಜವಾಗ್ಲೂ ತುಂಬಾನೇ ಶಾಕಿಂಗ್. ನಮ್ಗೆಲ್ಲ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ಮನೇಲಿ ಇಷ್ಟೊಂದೆಲ್ಲ ಆಗ್ತಿದ್ರು ನಮ್ಗೇನು ಗೊತ್ತೇ ಇಲ್ವಲ್ಲ. ಇನ್ನೊಂದು ಮಗು ಇತ್ತು, ಅದು ಕಳೆದೋಗಿದ್ದ ವಿಷಯನೇ ನಮ್ಗೆ ಗೊತ್ತಿಲ್ವಲ್ಲ ಬಿಗ್ ಬ್ರೋ. ಅಲ್ಲ ಅಣ್ಣ, ನೀವಿಷ್ಟೆಲ್ಲ ಆದ್ರೂ ಹೇಗ್ ಸುಮ್ನಿದ್ರಿ? ಹೇಗೊಬ್ರೇ ಸಹಿಸ್ಕೊಂಡಿದ್ರಿ? ನಮ್ಗಳ ಹತ್ರ ಹೇಳಿ ಮನ್ಸನ್ನ ಹಗುರ ಮಾಡ್ಕೋಬೋದಿತ್ತಲ್ವಾ? ಪಾಪ ಒಬ್ರೇ ಮನ್ಸಲ್ಲಿ ಇಟ್ಕೊಂಡು ಎಷ್ಟು ಒದ್ದಾಡಿದ್ದೀರಾ. ನೀವ್ ಹೀಗ್ ಮಾಡ್ಬಾರ್ದಿತ್ತಣ್ಣ. ಬಿಗ್ ಬ್ರೋ, ನೀನ್ ನಿಜವಾಗ್ಲೂ ತುಂಬಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಈ ವಿಷಯನ ನಮ್ಮಿಂದ ಅಕ್ಕೆಯಿಂದ ಮುಚ್ಚಿಡ್ಬಾರ್ದಾಗಿತ್ತು. ನೋಡು, ನೀನ್ ಈ ತರ ಮಾಡಿದ್ಕೇನೆ ಅಕ್ಕೆ ಮನೆ ಬಿಟ್ಟು ಹೋದ್ರು. ಯಾಕೆ ಬಿಗ್ ಬ್ರೋ ಇಷ್ಟೊಂದು ದೊಡ್ಡ ವಿಷಯನ ಮುಚ್ಚಿಟ್ಟೆ ನಮ್ಮಿಂದ? ನಮ್ಮ ಹತ್ರ ಹೇಳ್ಕೋಬೋದಾಗಿತ್ತಲ್ಲ. ಹೌದು ಕಣಗುಡ್ಡು, ಎಲ್ಲ ವಿಚಾರಕ್ಕೂ ಯೋಚನೆ ಮಾಡುವನು ಯಾಕೆ ಈ ವಿಚಾರದಲ್ಲಿ ದುಡುಕ್ಬಿಟ್ಟೆ? ನೀನ್ ಸತ್ಯ ಹೇಳ್ಬೇಕಾಗಿತ್ತಪ್ಪ, ಮುಚ್ಚಿಡಬಾರ್ದಾಗಿತ್ತು. ಈಗ ನೋಡು, ಆ ತಪ್ಪಿಗೆ ಎಷ್ಟು ದೊಡ್ಡ ಬೆಲೆ ತೆರಬೇಕಾಗಿದೆ ಅಂತ. ಯಾಕೆ ಬಿಗ್ ಬ್ರೋ ಈ ತರ ಮಾಡಿದೆ? ನಾವೆಲ್ಲ ಇದ್ವಲ್ಲ, ನಮ್ಮ ಹತ್ರ ಹೇಳ್ಕೋಬೋದಾಗಿತ್ತು ತಾನೆ. ಸ್ವಲ್ಪ ಸುಮ್ಮನೆ ಇರ್ತೀರಾ ಎಲ್ರು? ನನ್ನ ಒದ್ದಾಟ ನನಗೆ. ನಿಮ್ಮ ಪಾಡಿಗೆ ನೀವು ಹೇಳ್ತಾನೆ ಹೋಗ್ತಾ ಇದ್ದೀರಾ. ಹಾಗಾದ್ರೆ ನಾನೇ ದಡ್ಡನ? ನನಗೆ ಯೋಚನೆ ಮಾಡೋ ಶಕ್ತಿ ಇಲ್ವಾ? ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಈಗ ಯಾವ ಪರಿಜ್ಞಾನನೂ ಇಲ್ವಾ ನನಗೆ? ಸಾರಿ, ನಾನು ಹೀಗಂದೆ ಅಂತ ಯಾರು ತಪ್ಪು ತಿಳ್ಕೊಬೇಡಿ. ನಾನೇನೋ ಒದ್ದಾಟದಲ್ಲಿದ್ದೀನಿ, ಒತ್ತಡದಲ್ಲಿದ್ದೀನಿ. ನನ್ನ ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ನಾನು ಮಾಡಿದ್ದು ಸರಿ ಅಂತ ನಿಮ್ಗೆಲ್ರಿಗೂ ಅನ್ಸುತ್ತೆ. ನನಗೆ ಯಾವುದನ್ನು ಮುಚ್ಚಿಡಬೇಕು ಅಂತಿರ್ಲಿಲ್ಲ. ನಾನು 1000 ಸತಿ ಅಂದ್ಕೊಂಡಿದ್ದೀನಿ.
ಭೂಮಿಕಾಗೆ ಎಲ್ಲಾನು ಹೇಳ್ಬಿಡ್ಬೇಕು ಅಂತ. ಬಟ್ ನಾನು ಯಾಕೆ ಮುಚ್ಚಿಟ್ಟೆ ಗೊತ್ತಾ? ಅವರು ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಕಾರಣಕ್ಕೆ, ಅವ್ರ ಮೇಲಿನ ಕನ್ಸರ್ನ್, ಬೇರೆ ಯಾವ ಉದ್ದೇಶನೂ ಇರಲಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತು ತಾನೆ ಡಾಕ್ಟರ್ ಅವ್ರ ವಿಷಯದಲ್ಲಿ ಏನ್ ಹೇಳಿದ್ರು ಅಂತ. ಅವರು ಬಾಣಂತಿ, ಅವ್ರ ಮನಸ್ಥಿತಿ ಬಹಳ ಸೆನ್ಸಿಟಿವ್ ಆಗಿರುತ್ತೆ, ಅನ್ಸ್ಟೇಬಲ್ ಆಗಿರುತ್ತೆ. ಯಾವ ವಿಷಯಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಒಂದು ಚಿಕ್ಕ ಕಾರಣ ಸಾಕು ಅವ್ರು ಅಪ್ಸೆಟ್ ಆಗೋದಕ್ಕೆ ಅಥವಾ ಇನ್ನೇನೋ ಆಗೋದಕ್ಕೆ ಅಂತ. ಅದು ನನ್ನ ಮನಸ್ಸಲ್ಲಿತ್ತು. ಆ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೆ. ಡಾಕ್ಟರ್ ಅಷ್ಟು ಕಟ್ಟುನಿಟ್ಟಾಗಿ ಶಾಕಿಂಗ್ ವಿಷಯಗಳನ್ನ ಹೇಳ್ಬೇಡಿ, ಅವಾಯ್ಡ್ ಮಾಡಿ ಅಂತ ಹೇಳಿದ್ಮೇಲೂ ನಾನು ಈ ವಿಷಯ ಹೇಳ್ಬೇಕಾಗಿತ್ತು ಅವ್ರಿಗೆ. ಇದೇನು ಸಣ್ಣ ವಿಷಯನಾ? ಅವ್ರ ಜೀವಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ? ಈಗ ಅಂಥದ್ದೇನೂ ಆಗಿಲ್ವಲ್ಲ, ಅದೇ ಸಮಾಧಾನ. ಸುಮ್ಮನೆ ನನ್ನ ಬ್ಲೇಮ್ ಮಾಡಬೇಡಿ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಓಕೆ ವಿಕ್ರು, ಐಮ್ ರಿಯಲಿ ಸಾರಿ. ಸ್ವಲ್ಪ ಹೊತ್ತು ನನ್ನ ಬಿಟ್ಬಿಡಿ, ನಾನು ಒಬ್ಬನೇ ಇರಬೇಕು. ಓಕೆ. ಅಮ್ಮ, ಹಾ ಗೌತಮ್, ಬಾ ಕೂತ್ಕೋ. ಪರವಾಗಿಲ್ಲಮ್ಮ. ಹೇಳು ಗೌತಮ್. ಭೂಮಿಕಾ ಅವ್ರ ಮನೆ ಬಿಟ್ಟು ಹೋದ್ರಲ್ಲ, ಅವ್ರಿಲ್ದೆ ನನಗೂ ಇರೋಕ್ಕಾಗ್ತಾ ಇಲ್ಲಮ್ಮ. ಮನ್ಸಿಗೆ ನೆಮ್ಮದಿ ಇಲ್ಲ, ಯಾವುದ್ರಲ್ಲೂ ಆಸಕ್ತಿ ಇಲ್ಲ. ಒಂದು ಕ್ಷಣ ಸುಮ್ಮನೆ ಕೂತ್ರೆ ಎಲ್ಲ ನೆನಪಾಗುತ್ತೆ, ಕಾಡುತ್ತೆ. ನನಗೆ ಅದರಿಂದ ಆಚೆ ಬರೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ. ನನಗೆ ಮನಃಶಾಂತಿ ಬೇಕು ಅನ್ನಿಸ್ತಾ ಇದೆ.